ವಿದ್ಯುತ್ ತಂತಿ ಸ್ಪರ್ಶವಾಗಿ ಕ್ಯಾಂಟರ್ ಒಂದು ಬೆಂಕಿ ಹತ್ತಿ ಧಗಧಗನೆ ಹೊತ್ತಿ ಉರಿದಿದೆ. ಪ್ರಾಣಾಪಾಯದಿಂದ ಕ್ಯಾಂಟರ್ ಚಾಲಕ ಜಸ್ಟ್ ಮಿಸ್ ಆಗಿದ್ದಾರೆ. ನೋಡ್ತಾ ಇದ್ದಂತೆ ತಂತಿ ತಗುಲಿ, ವಿದ್ಯುತ್ ತಂತಿ ತಗುಲಿ ಕ್ಯಾಂಟರ್ ಒಂದಕ್ಕೆ ಬೆಂಕಿ ಹೊತ್ಕೊಂಡಿದೆ. ಇನ್ನು ನೋಡ್ತಾ ಇದ್ದಂತೆ ಇಡೀ ಕ್ಯಾಂಟರ್ ವಾಹನ ಈ ಬೆಂಕಿಯಲ್ಲಿ ಹೊತ್ತಿ ಉರಿದಿದೆ. ಇನ್ನು ಇದೇ ಸಂದರ್ಭದಲ್ಲಿ ಕ್ಯಾಂಟರ್ ಚಾಲಕ ಜಸ್ಟ್ ಮಿಸ್ ಆಗಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಚ್.ಡಿ. ಕೋಟೆ ತಾಲೂಕಿನ ಬೆಟ್ಟದ ಬೀಡು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಗ್ರಾಮ. ಈ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ, ಕಬ್ಬಿನ ಸೋಗುಗಳನ್ನು ತುಂಬಿಕೊಂಡು ಬರ್ತಾ ಇದ್ದಂತಹ ಕ್ಯಾಂಟರ್ಗೆ ಬೆಂಕಿ ಹತ್ಕೊಂಡಿದೆ. ಇನ್ನು ಕಬ್ಬಿನ ಸೋಗುಗಳು ಒಣಗಿರ್ತವೆ ಕೂಡ, ಹೀಗಾಗಿ ತುಂಬಾ ಬೇಗನೆ ಬೆಂಕಿ ಹಿಡಿದುಕೊಳ್ಳುತ್ತೆ. ನೋಡ್ತಾ ಇದ್ದಂತೆ ಇಡೀ ಕ್ಯಾಂಟರ್ ಬೆಂಕಿಗೆ ಧಗಧಗಿಸಿ ಹೊತ್ತಿ ಉರಿದಿದೆ. ಕಬ್ಬಿನ ಸೋಗುಗಳನ್ನು ತುಂಬಿಸಿಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಸ್ಪರ್ಶವಾಗುತ್ತೆ. ವಿದ್ಯುತ್ ತಂತಿ ಸ್ಪರ್ಶವಾಗಿದ್ದರಿಂದಾಗಿ, ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳು ಸ್ಪರ್ಶವಾಗಿದ್ದರಿಂದಾಗಿ ಬೆಂಕಿ ತಗಲಿದೆ. ನೋಡ್ತಾ ಇದ್ದಂತೆ ಇಡೀ ಕ್ಯಾಂಟರ್ಗೆ ಈ ಬೆಂಕಿ ಆವರಿಸ್ಕೊಳ್ತು. ಬೆಂಕಿ ನಂದಿಸೋದಕ್ಕೆ ಪ್ರಯತ್ನ ಪಟ್ಟರಾದರೂ ಕೂಡ ಅದು ಸಾಧ್ಯವಾಗಲೇ ಇಲ್ಲ. ಇನ್ನು ಕ್ಯಾಂಟರ್ನ ಚಾಲಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ನೋಡ್ತಾ ಇದ್ದಂತೆ ಇಡೀ ಕ್ಯಾಂಟರ್ಗೆ ಬೆಂಕಿ ಆವರಿಸಿಕೊಂಡು ಇಡೀ ಕ್ಯಾಂಟರ್ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾಕಂದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಫೋನ್ ಮಾಡಿದರೂ ಕೂಡ ಸ್ಥಳಕ್ಕೆ ಧಾವಿಸಿ ಬರುವಷ್ಟರಲ್ಲಿ ಇಡೀ ಕ್ಯಾಂಟರ್ ಸುಟ್ಟು ಕರಕಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಒಂದು ಕ್ಯಾಂಟರ್ಗೆ ಬೆಂಕಿ ಹೊತ್ಕೊಂಡು ಧಗಧಗಿಸಿ ಹೊತ್ತಿ ಸುಟ್ಟು ಕರಕಲಾಗಿರುವಂತಹ ಘಟನೆ ನಡೆದಿದೆ. ಎಲ್ಲಿ ನಡೆದಿರುವಂತಹ ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೆಟ್ಟದ ಬೀಡು ಗ್ರಾಮ ಏನಿದೆ, ಈ ಒಂದು ಗ್ರಾಮದ ಬಳಿ ಕ್ಯಾಂಟರ್ ಏನು ಕಬ್ಬಿನ ಸೋಗು ಅಂದ್ರೆ ಆ ಒಂದು ತರಗನ್ನು ತುಂಬಿದಂತಹ ಆ ಒಂದು ಕ್ಯಾಂಟರ್ ತೆರಳುತ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಜೋತು ಬಿದ್ದಿದ್ದಂತಹ ವಿದ್ಯುತ್ ತಂತಿ ಸ್ಪರ್ಶವಾಗಿರ್ತಕ್ಕಂಥದ್ದು. ಈ ಒಂದು ಸ್ಪರ್ಶದಿಂದ ಉತ್ಪತ್ತಿಯಾದಂತಹ ಬೆಂಕಿ ಇಡೀ ಆ ಒಂದು ಕ್ಯಾಂಟರ್ ಅನ್ನೇ ಸುಟ್ಟು ಭಸ್ಮ ಮಾಡಿರ್ತಕ್ಕಂಥದ್ದು. ಸದ್ಯ ಅದೃಷ್ಟವಶಾತ್ ಅಂತ ಹೇಳಿದ್ರೆ ಏನು ಕ್ಯಾಂಟರ್ ಚಾಲಕ ಆ ಒಂದು ಕಬ್ಬಿನ ಸೋಗಿಗೆ ಬೆಂಕಿ ತಾಗ್ತಾ ಇದ್ದಂತೆ ಆ ಒಂದು ವಿದ್ಯುತ್ ತಂತಿ ತಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಂಡ ತಕ್ಷಣವೇ ಎಚ್ಚೆತ್ತು ಅಲ್ಲಿಂದ ಪ್ರಾಣಾಪಾಯದಿಂದ ಪಾರಾಗ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ನುಡಿದಂತ ಕಬ್ಬಿನ ಸೋಗು ಏನು ತುಂಬಿದ್ದಂತಹ ಕ್ಯಾಂಟರ್ ಏನಿತ್ತು, ಬೆಂಕಿ ಯಥೇಚ್ಛವಾಗಿ ಅಂದ್ರೆ ಬೆಂಕಿ ಹೆಚ್ಚಾದಂತ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆ ಕಬ್ಬಿನ ಸೋಗಿನಿಂದ ಆ ಒಂದು ಕ್ಯಾಂಟರ್ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ನೋಡ್ತಾನೆ ಅಂದ್ರೆ ಆ ಒಂದು ಹಗಲಿನ ಸಂದರ್ಭದಲ್ಲೇ ಈ ಒಂದು ಆ ಬೆಂಕಿ ಹೊತ್ಕೊಂಡಂತದನ್ನು ಕೂಡ ಸ್ಥಳೀಯರು ಗಮನಿಸ್ತಾರೆ. ಅಂದ್ರೆ ಅವರು ಅಗ್ನಿಶಾಮಕ ಸಿಬ್ಬಂದಿಯವರಿಗೂ ಕೂಡ ಮಾಹಿತಿಯನ್ನು ನೀಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದ್ರೆ ಅವರು ಬರೋ ಅಷ್ಟರಲ್ಲಿ ಇಡೀ ಆ ಒಂದು ಕ್ಯಾಂಟರ್ ಹೊತ್ತಿ ಉರಿದಿರ್ತಕ್ಕಂಥದ್ದು. ಬೆಂಕಿ ಕೆನ್ನಾಲಿಗೆಗೆ ಆ ಒಂದು ಕ್ಯಾಂಟರ್ ಸಂಪೂರ್ಣವಾಗಿ ಭಸ್ಮವಾಗಿರ್ತಕ್ಕಂಥದ್ದು. ಈ ಒಂದು ವಿದ್ಯುತ್ ತಂತಿ ಸ್ಪರ್ಶದಿಂದಲೇ ಈ ಒಂದು ಕ್ಯಾಂಟರ್ ಸುಟ್ಟು ಭಸ್ಮವಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.